ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನನ್ನ ವನದುರ್ಗಾದೇವಿಯ ಕ್ಷೇತ್ರವನ್ನು ನೀವೆಲ್ಲರೂ ಕಣ್ಣು ತುಂಬಿಸಿಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಕ್ಷೇತ್ರ ಹೇಗಿತ್ತು ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಾನು ಇವಾಗ ಇನ್ನೊಂದು ದೈವಿಕ ಶಕ್ತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನಗೆ ನೀವು ಪ್ರೋತ್ಸಾಹಿಸಬೇಕಂತ ಈ ಮೂಲಕ ನಾನು ನಿಮ್ಮ ಹತ್ರ ವಿನಂತಿಸುತ್ತಿದ್ದೇನೆ. ಬಂಧುಗಳೇ, ವನದುರ್ಗಾದೇವಿ ಕ್ಷೇತ್ರ ಆಗಿ 48ನೇ ದಿನಕ್ಕೆ ಒಂದು ಮಂಡಲ ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ಯಾವುದೇ ಒಂದು ದೇವಸ್ಥಾನವನ್ನು, ಯಾವುದೇ ಒಂದು ದೇವರನ್ನು ನಾವು ಪ್ರತಿಷ್ಠಾಪಿಸಿದ ನಂತರ ಅದಕ್ಕೆ 48ನೇ ದಿವಸಕ್ಕೆ ಒಂದು ಮಂಡಲ ಪೂಜೆ ಅಂತ ಮಾಡಬೇಕು. ಆ ಮಂಡಲ ಪೂಜೆಯನ್ನು ನಾವು 2024 ಜೂನ್ 8ರಂದು ಮಾಡಿದ್ವಿ. ಸೊ ಜೂನಲ್ಲಿ ನಾವು ಮಂಡಲ ಪೂಜೆ ಆದ ನೆಕ್ಸ್ಟ್ ಡೇ ನಾನು ತಲೀಪರಂಬ್, ಕೇರಳದ ಹತ್ತಿರ ಇರುವ ತಲೀಪರಂಬಲ್ಲಿ ಒಂದು ರಾಜರಾಜೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾನು ಈ ವನದುರ್ಗಾದೇವಿಯ ಪ್ರತಿಷ್ಠಾಪನೆಯ ಮುಂಚೆಯೂ ಹೋಗಿ ಬಂದಿದ್ದೆ, ಪ್ರಾರ್ಥನೆ ಮಾಡಿ ಬಂದಿದ್ದೆ. ಹಾಗೇ ಈ ದೇವಸ್ಥಾನ ನಿರ್ಮಾಣ ಆದಮೇಲೆ ದೇವರಿಗೆ ಇನ್ನೊಂದು ಬಾರಿ ಥ್ಯಾಂಕ್ಸ್ ಹೇಳೋಣ ಅಂತ ನನ್ನ ಮನಸ್ಸು ಆಶಿಸುತ್ತಿತ್ತು. ಹಾಗಾಗಿ ಆ ಭಾವನೆಗಳೊಂದಿಗೆ ನಾನು ಅಲ್ಲಿಗೆ 9ನೇ ತಾರೀಕು ಬೆಳಿಗ್ಗೆ ಹೊರಟಾಗ 7:30 ಗಂಟೆಗೆ ನಮ್ಮ ಅಳಿಯ ಫೋನ್ ಮಾಡಿದರು, ಒಂದು ಶುಭ ಸುದ್ದಿಯನ್ನು ಕೊಟ್ಟರು. ಎಲ್ಲರೂ ನನಗೆ ಹೇಳ್ತಾಯಿದ್ರು, ನೋಡು ಮಂಡಲ ದೇವಿ ಸ್ಥಾಪನೆ ಮಾಡಿದ್ಯಾ, ಮಂಡಲ ಪೂಜೆ ಆದ ಕೂಡಲೇ ಏನಾದರೂ ಒಂದು ಶುಭ ಸಂದೇಶ ಬಂದೇ ಬರುತ್ತೆ ಅಂತ. ನಮ್ಮ ಅಳಿಯ ಮತ್ತು ಮಗಳು ತುಂಬ 3-4 ತಿಂಗಳಿಂದ ಇಂಟರ್ನ್ಯಾಷನಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯ ಬಗ್ಗೆ ಅಲ್ಲಿ ಅನುಭವ ಪಡಬೇಕು ಅನ್ನೋ ಉದ್ದೇಶದಲ್ಲಿದ್ದರು. ಸೊ ಹಾಗಾಗಿ ಅವರು ಆಸ್ಟ್ರೇಲಿಯಾಕ್ಕೆ ಅಪ್ಲೈ ಮಾಡಿದರು. ನೋಡಿ ಬಂಧುಗಳೇ, 49ನೇ ದಿವಸಕ್ಕೆ ಅಲ್ಲಿಂದ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂದಿದೆ. ಇದಕ್ಕಿಂತ ದೊಡ್ಡ ದೇವರ ಆಶೀರ್ವಾದ ಬೇಕೇ ಬಂಧುಗಳೇ? ಇದೇ ಅಲ್ಲವೇ ದೈವಿಕ ಶಕ್ತಿಯ ವರದಾನ ಹೇಳೋದು. ಅವರಿಗೆ ಕಾಂಟ್ರಾಕ್ಟಲ್ಲಿ ಸಿಕ್ಕಿದ ಕೆಲಸ ಅದು 49ನೇ ದಿವಸಕ್ಕೇ ನಮಗೆ ಬರಬೇಕಂದ್ರೆ ಇದೇ ಅಲ್ವೇ ನಾನು ಮಾಡಿದ ಪೂಜೆಯ ಫಲ. ಸೊ ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ನಾನು ನನ್ನ ಪ್ರಯಾಣವನ್ನು 49ನೇ ದಿವಸಕ್ಕೆ ತಲೀಪರಮಿನ ಶ್ರೀ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಮುಂದುವರಿಸಿದೆ. ಬಂಧುಗಳೇ, ಮುಂದಿನ ದಿನದಲ್ಲಿ ವರ್ಷಕ್ಕೆ ಒಂದು ಸಲ ತಲೀಪರಂಬಲ್ಲಿರುವ ರಾಜರಾಜೇಶ್ವರ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ. ನಾನು ಮುಂದಿನ ಸಲ ಹೋದಾಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಲ್ಲಿನ ತಲೀಪರಂ ರಾಜರಾಜೇಶ್ವರ ದೇವಸ್ಥಾನದ ವಿಶೇಷತೆಯನ್ನು ನಾನು ನಿಮಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಈಗ ನಾನು ಮರಳಿ ನನ್ನ ವನದುರ್ಗಾದೇವಿ ಕ್ಷೇತ್ರದ ಪಕ್ಕದಲ್ಲಿರುವ ಶ್ರೀ ನಾಗದೇವರು ಹಾಗೂ ರಕ್ತೇಶ್ವರಿ ದೇವಿಯ ದೇವಸ್ಥಾನವನ್ನು ಮಾಡಿದ್ದೀನಿ. ಅದರ ಬಗ್ಗೆ ನಿಮಗೆ ಆ ದೇವಸ್ಥಾನ ಏಕೆ ನಿರ್ಮಾಣವಾಯಿತು, ಹೇಗೆ ನಿರ್ಮಾಣವಾಯಿತು, ಅದು ನಿರ್ಮಾಣವಾಗಲು ನನಗೆ ಪ್ರೇರೇಪಣೆ ಹೇಗೆ ಬಂತು, ಅದರ ಬಗ್ಗೆ ನಾನು ಹೇಳ್ತೀನಿ. ಬಂಧುಗಳೇ, ನಾನು ವನದುರ್ಗಾದೇವಿ ಮಾಡಿ 4 ತಿಂಗಳುಗಳು ಆದ ನಂತರ ನಮ್ಮ ಮನೆಗೆ ಒಂದು ಹಳದಿ ಕಲರಿದ್ದು ಒಂದು ದೇವಸರ್ಪ ಆಗಾಗ ಬಂದು ಹೋಗ್ತಾ ಇತ್ತು. ಅದನ್ನು ನೋಡಿ ತುಂಬ ಹೆದರ್ತಾ ಇದ್ವಿ. ಸೊ ಆಮೇಲೆ ಅದಕ್ಕೆ ಕೈ ಮುಗಿತಾ ಇದ್ವಿ, ಯಾಕಪ್ಪ ನೀನು ಇಲ್ಲಿ ಬರ್ತಾ ಇದೆಯಾ, ನಾನು ಆಲ್ರೆಡಿ ವನದುರ್ಗಾದೇವಿ ಮಾಡಿ ಆಗಿದೆ ಅಲ್ವಾ, ತಿರ್ಗಾ ನೀನು ಯಾಕೆ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದೆ. ಅದರ ಜೊತೆ ಮಾತಾಡ್ತಾ ಇದ್ದೆ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಫೋನ್ ಮಾಡಿದೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರನೂ ಪ್ರಶ್ನೆ ಚಿಂತನೆ ಮಾಡಿದೆ. ಹಾಗೇ ನಾನು ಸಗ್ರಿಯಲ್ಲಿ, ಉಡುಪಿ ಹತ್ರ ಸಗ್ರಿ ಅಂತ ಇದೆ, ಅಲ್ಲಿ ವಾಸುಕಿ ಸುಬ್ರಹ್ಮಣ್ಯ ಟೆಂಪಲ್ ಇದೆ, ಅಲ್ಲಿದ್ದು ಗೋಪಾಲಕೃಷ್ಣ ಅವರ ಹತ್ರನೂ ನಾನು ಪ್ರಶ್ನೆ ಚಿಂತನೆ ಮಾಡಿದೆ. ನಮಗೆ ಪೂಜೆ ಮಾಡುವ ಭಟ್ರು ಬಂದು ನಾರಾವಿಯ ಗುರುರಾಜ್ ಭಟ್ರು. ಸೊ ಅವರ ಮುಖಾಂತರ ನಾವು ಪ್ರಶ್ನೆ ಚಿಂತನೆಯನ್ನು ಮಾಡಿಸಿದಾಗ ವನದುರ್ಗಾದೇವಿಯ ಪಕ್ಕದಲ್ಲೇ ನೀವು ಶ್ರೀ ನಾಗದೇವರು ಹಾಗೂ ರಕ್ತೇಶ್ವರಿ ದೇವಿಗೆ ನೆಲೆ ಕೊಡಬೇಕು. ಸೊ ಹಾಗಾಗಿ ಅದು ಪದೇ ಪದೇ ನಿಮ್ಮ ಹತ್ರ ಬರ್ತಾ ಇದೆ. ಸೊ ಅದಕ್ಕೆ ನೆಲೆ ಕೊಡ್ತೀನಿ ಅಂತ ನೀವು ಕೈ ಮುಗೀರಿ ಅಂದರು. ಅವರು ಹೇಳಿದ ಪ್ರಕಾರವೇ ನಾನು ಕೈ ಮುಕ್ಕೊಂಡು, ತಂದೆ ನಿನಗೆ ಅಮ್ಮ ತಾಯಿ ರಕ್ತೇಶ್ವರಿ ದೇವಿ ನಿನಗೂ ನಾನು ನೆಲೆ ಕೊಡ್ತೀನಮ್ಮ ವನದುರ್ಗಾದೇವಿಯ ಪಕ್ಕದಲ್ಲಿ ಅಂತ ಹೇಳಿ ನಾವು ಆ ನಿರ್ಮಾಣದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ 3 ತಿಂಗಳಿಂದ 4 ತಿಂಗಳು ಹಿಡಿಯಿತು ನಮಗೆ ಆ ಕೆಲಸಗಳು ನಿರ್ಮಾಣವಾಗಲಿಕ್ಕೆ. 2025 ಏಪ್ರಿಲ್ 22ರಂದು ವೇದಮೂರ್ತಿ ಪಾಡಿಗಾರು ಶ್ರೀನಿವಾಸ್ ತಂತ್ರಿಗಳ ನೇತೃತ್ವದಲ್ಲಿ ನಾವು ಶ್ರೀ ನಾಗದೇವರು ಹಾಗೂ ರಕ್ತೇಶ್ವರಿ ದೇವಿಯ ಪ್ರತಿಷ್ಠಾಪನೆ ತುಂಬ ವಿಜೃಂಭಣೆಯಿಂದ 2 ದಿನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಿತು. ಆ ವಿಜೃಂಭಣೆಯಿಂದ ನಡೆದ ಪ್ರತಿಷ್ಠಾಪನೆಯ ಅದೆಲ್ಲ ವಿಡಿಯೋಗಳನ್ನು ನಾನು ನಿಮಗೆ ನನ್ನ ಮಾತಿನ ಕೊನೆಯಲ್ಲಿ ನಾನು ನಿಮಗೆ ತೋರಿಸಲಿದ್ದೇನೆ. ತುಂಬು ಥರದ ನಾಗದರ್ಶನ
ಹಾಗೆ ಅದಕ್ಕೆ ಬೇಕಾದೆಲ್ಲ ಪವನ ಹೋಮಗಳು ಎಲ್ಲವೂ ಆಶ್ಲೇಷ ಬಲಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೆಷ್ಟು ಭಕ್ತಿಗೀತೆಗಳು, ಅದೆಂಥ ಥರದ ಕಾರ್ಯಕ್ರಮಗಳು ಎಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದನ್ನೆಲ್ಲವೂ ನಾನು ನಿಮಗೆ ನನ್ನ ವಿಡಿಯೋದ ಕೊನೆಯಲ್ಲಿ ತೋರಿಸಲಿದ್ದೀನಿ. ನನ್ನ ದೇವಸ್ಥಾನವನ್ನು ಚೆನ್ನಾಗಿ ನೋಡ್ಕೊಂಡು ಬನ್ನಿ. ಹಾಗೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತುಳುನಾಡಿನ ದೇವತಾ ಆರಾಧನೆಯಲ್ಲಿ ರಕ್ತೇಶ್ವರಿ ದೇವಿಯು ತುಂಬ ಉಗ್ರ ಹಾಗೂ ಶಕ್ತಿಶಾಲಿ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ. ನಾನು ದಿನ ಬೆಳಿಗ್ಗೆ ಎದ್ದು ವನದುರ್ಗಾದೇವಿಗೆ, ನಾಗದೇವರಿಗೆ ಹಾಗೂ ರಕ್ತೇಶ್ವರಿಗೆ ಬಂದು ದೀಪ ಹಚ್ಚಿ ಅರ್ಧ ಗಂಟೆ ಇಲ್ಲಿ ಕೂತು ಮಾತಾಡಿ ಹೋಗ್ತೀನಿ. ಹಾಗೆ ಮಾತಾಡ್ತಾ ವನದುರ್ಗಾದೇವಿಗೆ ಹೇಳಿದೆ, ರಕ್ತೇಶ್ವರಿ ದೇವಿಗೂ ನಾಗದೇವರಿಗೂ ರೂಫ್ ಆಗಬೇಕಮ್ಮ, ಏನಾದರೂ ಮಾಡಿ ನನಗೆ ಆಶೀರ್ವಾದ ಮಾಡು, ರೂಫ್ ಮಾಡಿ ಮಾಡುವ ಹಾಗೆ ಅಂತ ಹೇಳಿದೆ. ಸೊ ಇವಾಗ ಇನ್ನೇನು ನಮ್ಮ ವಾರ್ಷಿಕ ಉತ್ಸವಕ್ಕೆ ಏಪ್ರಿಲ್ 22ರಂದು ವಾರ್ಷಿಕ ಉತ್ಸವ. ಹಿಂದೂ ಧರ್ಮದಲ್ಲಿ ಅದು ನಮ್ಮ ತುಳುನಾಡಿನಲ್ಲಿ ನಾಗದೇವರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು. ಎಲ್ಲರ ಮನೆತನಕ್ಕೂ ಅವರದೇ ಆದ ಒಂದು ನಾಗಬನ ಇರುತ್ತದೆ. ಸೊ ಹಾಗಾಗಿ ನಮ್ಮ ಈ ಕುಟುಂಬದಲ್ಲಿ, ನಮ್ಮ ಜಾಗದಲ್ಲಿ ಈ ದೇವರು ಮುಂಚೆಯಿಂದಲೂ ಇದ್ದರು ಅಂತ ಕಾಣಿಸುತ್ತೆ. ಅದು ಯಾರ ಕಣ್ಣಿಗೂ ಗೋಚರವಾಗಿಲ್ವ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ಕಾಲದಲ್ಲಿ ಅದು ಗೋಚರಿಸಿತು. ನಾನು ಎಲ್ರಿಗೂ ಹೇಳೋದಿಷ್ಟೇ, ದೇವರನ್ನು ಭಕ್ತಿ ಮಾಡಿ. ದೇವರು ಅನ್ನೋ ಒಂದು ಶಕ್ತಿ ಇದೆ. ಅದು ಎಸ್ಪೆಷಲಿ ನಾಗದೇವರು ತುಂಬ ಪವರ್ಫುಲ್ ದೇವರು. ನಮಗೆ ಕುಟುಂಬಕ್ಕೆ ಸಂತಾನವನ್ನು, ಆರೋಗ್ಯವನ್ನು ಹಾಗೆ ಸಂಪತ್ತನ್ನು ವೃದ್ಧಿ ಮಾಡುವ ಏಕೈಕ ಕಣ್ಣಿಗೆ ಕಾಣುವ ದೇವರು ಅಂದರೆ ಅದೇ ನಾಗದೇವರಲ್ವೇ. ಪರಿಹಾರ
ಗೋವಿಂದ 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 ಶ್ರೀ ದುರ್ಗಾ ಪರಮೇಶ್ವರ ಗೋವಿಂದ ಶ್ರೀ ವರದುರ್ಗಾ ದೇವಿ ಅಮ್ಮ ಗೋವಿಂದ ಗೋವಿಂದ ಶ್ರೀ ರಕ್ತೇಶ್ವರ ಗೋವಿಂದ ಗೋವಿಂದ ಶ್ರೀ ವಾಸುಕಿ ನಾಗಸುರ ಗೋವಿಂದ ಗೋವಿಂದ ಈ ಗ್ರಾಮಕ್ಕೆ ಈ ಸ್ಥಳಕ್ಕೆ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಸಮಸ್ತ ದೈವ ದೇವರುಗಳು ಗೋವಿಂದ ಗೋವಿಂದ ಹಾಗಿದ ನಂತರ ಕೆಲವು ರೀತಿಯಲ್ಲಿ ಸಂವಿಧಾನ ಅಭಿವೃದ್ಧಕ್ಕಂತೂ ಭೂಮಿಯ ದೋಷದಿಂದ ಕೆಲವು ಕೊರತೆಗಳು ನನಗೆ ಬರಲಿಕ್ಕೆ ಕಾರಣ ಇತ್ತು. ಈಗ ಇವತ್ತಿಗೆ ಏನು ನನಗೆ ಬೇಕು ಅದನ್ನೇ ಬೇಕಾದಂತೆ ಜೀರ್ಣೋದ್ಧಾರಪಡಿಸಿ ಪರಿವಾರ ಶಕ್ತಿಗಳು ನನಗೆ ಬೇಕಂತ ಸ್ಥಿರಪಡಿಸಿದೆ. ನನ್ನ ಸಾನ್ನಿಧ್ಯ ವೃದ್ಧಿ ಆದಂತೆ ಗ್ರಹದಿಂದ ಪಶ್ಚಿಮ ದಕ್ಷಿಣ ಭಾಗದಿಂದ ಹಲವು ರೀತಿಯಲ್ಲಿ ಭೀತಿಸ್ತೊಳೆ ಇರ್ತಕ್ಕ ಕಾರಣ. ಮನಸ್ಸಂಕಲ್ಪ ಸಿದ್ಧಿರಸ್ತು ಮನೋರಥ ಪೂರ್ಣ ಸಂತು ಮನಸ್ಸಂಕಲ್ಪ ಸಿದ್ಧಿರಸ್ತು